ಗುಣಮಟ್ಟದ ಹಾಲು ಪೂರೈಕೆ ಮಾಡಿ ಸಂಘ ಹಾಗೂ ಒಕ್ಕೂಟದ ಪ್ರಗತಿಗೆ ಉತ್ಪಾದಕರು ಸಹಕರಿಸಿ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಬೇಕು ಎಂದು ಮೈಮಲ್ ವಿಸ್ತರಣಾಧಿಕಾರಿ ಶ್ರೀಕಾಂತ್ ತಿಳಿಸಿದರು. ಪಿರಿಯಾಪಟ್ಟಣ ತಾಲೂಕಿನ ಕೆ ಬಸವನಗರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ 2023 ಹಾಗೂ 24ನೇ ಸಾಲಿನ ವಾರ್ಷಿಕ ಮಹಾಸಭೆಯಲ್ಲಿ ಮಾತನಾಡಿ, ಹೈನುಗಾರಿಕೆ ಪ್ರಮುಖ ಉದ್ಯಮವಾಗಿದೆ. ಬೇಸಾಯದ ಜೊತೆಗೆ ಹೈನುಗಾರಿಕೆಗೆ ಹೆಚ್ಚಿನ ಪ್ರಾಮುಖ್ಯತೆ ಹಾಗೂ ವೈಜ್ಞಾನಿಕವಾಗಿ ಹಸು ಸಾಗಾಣಿಕೆ ಮಾಡುವುದನ್ನು ಉತ್ಪಾದಕರು ಅಳವಡಿಸಿಕೊಳ್ಳಬೇಕು. ರಾಸುಗಳು 2 ಹೊತ್ತು ಹಾಲು ಕೊಡುವ ಜೊತೆಗೆ ನಮ್ಮ ಜೀವನಾಡಿಯಾಗಿದೆ. ರಾಸುಗಳನ್ನು ಸೂಕ್ತವಾಗಿ ನಿರ್ವಹಣೆ ಮಾಡುವ ತರಬೇತಿಯನ್ನು ರೈತರು ಪಡೆದುಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಸದಾನಂದ, ಮುಖಂಡರಾದ ಮೂರ್ತಿ, ಮಲ್ಲೇಶ್ ಮಾತನಾಡಿದರು. ರೈತರುಗಳಿಗೆ ಯಾವ ಒಂದು ಡೈರಿ ಬಿಲ್ಡಿಂಗ್ ಇಲ್ಲ, ಒಂದು ಸಂಘದ ಲೆಕ್ಕಾಚಾರ, ಒಂದು ಆಡಳಿತ ಮಂಡಳಿ ಸರಿಯಾಗಿ ಮೀಟಿಂಗ್ ಸೇರ್ತಾ ಇಲ್ಲ. ಇವೆಲ್ಲ ಪ್ರತಿ ತಿಂಗಳು ಮೀಟಿಂಗ್ ಕರಿಬೇಕು. 1 ತಿಂಗಳಿದ್ರೆ 2 ತಿಂಗಳಾದ ಮೀಟಿಂಗ್ ಕರೆದು ರೈತರ ಸಮಸ್ಯೆ ಆಲಿಸ್ಕೊಂಡು ಹೇಳಂಗೆ ಒಂದು ರೈತರದ ಒಂದು ಲೋನ್ ಆಗಲಿ ಸಹಕಾರ ಸಂಘದಿಂದ ಬೇಕಾದಷ್ಟು ಅನುಕೂಲ ಆಗಿದೆ. ಸಬ್ಸಿಡಿ ಸ್ಕೀಮ್ಗಳಲ್ಲಿ ಲೋನ್ಗಳೆಲ್ಲ ಕೊಡ್ತಾ ಇದ್ದಾರೆ. ಅದೆಲ್ಲ ವ್ಯವಸ್ಥೆ ಮಾಡ್ಬೋದು, ಈಗ ಮಾಡ್ಬೋದು. ಅದ್ರ ಮುಖಾಂತರ ಡೈರಿ ಓಪನ್ ಆಗಬೇಕು ಅಂತಂದ್ರೆ ನಾವು ಎಲ್ಲ ಒಂದು ಸರಿ ಹೋಗಿ ಡೈರಿ ಹೋಗಿ ನಮ್ಮ ಸಾಹೇಬ್ರ ತಕ್ಕ ಹೋಗಿ ಎಲ್ಲ ಹೋಗ್ಬೇಕು ಅಂತ ಹೋದ ಕೇಳೋದು. ಈ ನಾವು ಒಬ್ಬನೇ ಹೋಗೋದಿಲ್ಲ, ಪ್ರತಿಯೊಬ್ಬರು ಹೋಗ್ಬೇಕು. ಹೀಗೆ ಪಕ್ಕದಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಆಗಬೇಕು. ನಮ್ಮ ಏನೇನು ಕುಂದುಕೊರಗಳು ನಮ್ಮ ಊರಿನಲ್ಲಿ ನಮ್ಮ ಡೈರಿ ಬಗ್ಗೆ ಏನೇನಿದೆ ಅವೆಲ್ಲ ಮಾತಾಡಬೇಕು. ಅದೆಲ್ಲ ಮಾತಾಡುವಂತ ನಮ್ಗೆ ಇನ್ನೂ ತಿಳ್ಕೊಳಕ್ಕಾಗಿಲ್ಲ. ದಯಮಾಡಿ ನಾವೆಲ್ಲರೂ ಕೂಡ ಈಗ ಮುಗ್ಧರಾಗೇ ಇದ್ದೀವಿ, ಆದರೆ ನೆಕ್ಸ್ಟ್ ಮುಗ್ಧರ ಆಗೋದು ಬೇಡ. ಈ ಹಾಲು ಉತ್ಪಾದಕರ ಸಹಕಾರ ಸಂಘ 5 ವರ್ಷ ಆಗೋ ಕೂಡ ನಮಗೆ ಲಾಭದಾಯಕವಾದಂಥ ವ್ಯವಸ್ಥೆಗಳನ್ನ ನಾವು ರೂಪಿಸ್ಕೊಂಡೇ ಇಲ್ಲ. ಕಾರಣ ಏನು ಅಂತಂದ್ರೆ ಎಲ್ಲಿ ಕೊರತೆ ಆಗಿದೆ ಅಂತ ಗೊತ್ತಿಲ್ಲ. ಪ್ರತಿ ತಿಂಗಳು ಜನವರಿ 1ರಿಂದ 31 ಗಂಟೆ ಇರ್ತದೆ. ಯಾವುದು ಜನಶ್ರೀದು ಅದನ್ನ ಮಾಡಿಸಿ 1 ಲಕ್ಷ ರೂಪಾಯಿ ಬರ್ತದೆ. 59 ವರ್ಷದ ಒಳಗಡೆ ನಮಗೆ ಯಶಸ್ವಿ ಬರ್ತದಲ್ಲ, ಅದು ನೋಟಿಸ್ ಬೋರ್ಡ್ ಹಾಕ್ತಾರೆ. ಅದನ್ನು ಮಾಡಿಸ್ಕೊಡಿ ಎಲ್ಲರೂ. ಆಮೇಲೆ ಹಸ್ಕೊಡಿ ಇನ್ಸೂರೆನ್ಸ್ ಲಿಸ್ಟ್ ಮಾಡ್ಕೊಡಿ ಎಷ್ಟು ಜನಕ್ಕೆ ಬೇಕು ಅಂದ್ಬಿಟ್ಟು ಕೊಡಿ. ಒಂದು ಡಾಕ್ಟರ್ ಅವರೇ ಟೋಕನ್ ಹಾಕ್ಸ್ಕೊಳ್ಳಿ, 100 ರೂಪಾಯಿ ಟೋಕನ್ ಹಾಕೊಂಡ್ರೆ ಅವರೇ ಬಂದು ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ. ಟೋಕನ್ ನಮ್ಮ ಡೈರಿ ಕಡೆ ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ. ಅದನ್ನ ಮಾಡಿಸಿ ಮಾತನಾಡಲು ಅವಕಾಶ